ಗುರುವೇ ನೀನೊಲಿದ ಶರಣಂಗೆ ಸರಿ ಉಂಟೆ, ಕರ್ಣಶ್ರೀ ಗುರುವೇ ಕೃಪೆಯಾಗು. ಮಹಾತಪಸ್ವಿ ದಯಾಗಣ ಬುಧೀಶನನ್ನ ಸ್ಮರಣೆ ಮಾಡಿ ಈ ಸಿದ್ಧಗಂಗಾ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ಕೊನೆಯ ದಿನದ ವೇದಿಕೆ. ಈ ವೇದಿಕೆಯಲ್ಲಿ ಒಳ್ಳೆಯ 4-6 ಮಾತುಗಳನ್ನಾಡಿರುವ ಈ ನಾಡು ಕಂಡ ಸಜ್ಜನ ರಾಜಕಾರಣಿಗಳಾದ ಶರಣಶ್ರೀ SD ಸಂಕನೂರ್ ಸರ್ ಅವರೇ, ಈ ಬಡಾವಣೆಯ ಎಲ್ಲ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ತಾವೆಲ್ಲ ಒಂದು ಸುಂದರವಾದ ದೇಗುಲದ ನಿರ್ಮಾಣವನ್ನು ಮಾಡಿದ್ದೀರಿ. ಭಾರತ ಒಂದು ಅದ್ಭುತವಾದ ದೇಶ. ನಾನು ಬಹಳ ಸರಿ ಹೇಳ್ತಿರ್ತೇನೆ, ಭಾರತ ಅಂದಾಕ್ಷಣ ಇಡೀ ಜಗತ್ತೇ ಭಾರತಕ್ಕೆ ತಲೆಬಾಗ್ತದೆ. ಕಾರಣ, ನಾವು ಬಹಳ ದೊಡ್ಡ ಶ್ರೀಮಂತರಿದ್ದೀವಿ ಅಂತ ಜಗತ್ತು ನಮಗೆ ತಲೆಬಾಗೋದಿಲ್ಲ, ಅಥವಾ ಜಗತ್ತನ್ನ ನಾಶಪಡಿಸುವಂತ ಅಣ್ವಸ್ತ್ರಗಳು ನಮ್ಮಲ್ಲಿದೆ ಅಂತ ಜಗತ್ತು ತಲೆಬಾಗೋದಿಲ್ಲ. ಇಡೀ ಜಗತ್ತು ಭಾರತಕ್ಕೆ ಯಾಕೆ ತಲೆಬಾಗ್ತದೆ ಅಂದ್ರೆ, ಭಾರತೀಯರು ಧರ್ಮವನ್ನ, ದೇವರನ್ನ ಪ್ರೀತಿಸುವಂತ ಜನ, ಅಂಥವರಿಗೆ ತಲೆಬಾಗಿದರೆ ದೇವರಿಗೆ ತಲೆಬಾಗಿದ ಅನ್ನುವ ಉಪಾಧಿಯಲ್ಲಿ ಇಡೀ ಜಗತ್ತು ಭಾರತಕ್ಕೆ ತಲೆಬಾಗ್ತದೆ. ನಮ್ಮಲ್ಲಿ ನರನಾಡಿಗಳಲ್ಲಿ ಧರ್ಮ ಇದೆ, ರಕ್ತದ ಕಣಕಣಗಳಲ್ಲಿ ದೇವರ ಕಲ್ಪನೆ ಇದೆ. ದೇವರನ್ನ ನೋಡದೇ ಇರುವ ಸ್ಥಳವೇ ಇಲ್ಲ ನಮಗೆ. ಕಲ್ಲು, ಕಟ್ಟಿಗೆ, ತಾಮ್ರ, ಹಿತ್ತಾಳೆ, ಲೋಹು, ಗಾಳಿ, ಬೆಂಕಿ, ಎಲ್ಲದರಲ್ಲಿ ದೇವರನ್ನ ನೋಡ್ತೇವೆ. ಇನ್ನು ಒಂದು ಹೆಜ್ಜೆ ಮುಂದುವರೆದು ಹೇಳೋದಾದ್ರೆ, ಕಲ್ಲು, ಕಟ್ಟಿಗೆ, ತಾಮ್ರ, ಹಿತ್ತಾಳಿ, ಲೋಹು, ಗಾಳಿ, ಬೆಂಕಿ, ಅಲ್ಲಿ ಮಾತ್ರ ದೇವರನ್ನ ನೋಡಲಿಲ್ಲ ನಾವು. ಇಡೀ ಜಗತ್ತಿನ ಕಣ್ಣಿಗೆ ಹೆಣ್ಣು ಭೋಗದ ವಸ್ತು. ಆ ಹೆಣ್ಣಿನಲ್ಲಿ ತಾಯಿತನವನ್ನ, ದೈವತ್ವವನ್ನ ಕಂಡ ದೇಶ ಜಗತ್ತಿನ ಭೂಪಟದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಹಾಗೆ ದೇವರನ್ನ, ಧರ್ಮವನ್ನ ನಂಬಿಕೊಂಡು ಬದುಕುವಂತ ಜನಗಳು ನಾವು. ಮನೆಯಲ್ಲಿ ಬಡತನವಿದ್ರೆ ಒಂದು ರೊಟ್ಟೆ ಕಡಿಮೆ ತಿಂದೀವಿ, ಆದ್ರೆ ಅಮಾಸಿಗೊಮ್ಮೆ ದೇವರಿಗೆ ಕಾಯಿ ಹೊಡೆಯೋದನ್ನು ಬಿಡಲ್ಲ. ಕಾರಣ, ಅಷ್ಟು ಅಪಾರವಾದ ನಂಬಿಕೆ ನಮಗೆ ಈ ದೇವರು ಮತ್ತು ಧರ್ಮದ ಮೇಲೆ. ಧರ್ಮ ಅಂದ್ರೆ ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಮತ್ತೆ ನೀವು ಧರ್ಮ ಅಂದ್ರೆ ಎಲ್ಲೆಲ್ಲೂ ಹೋಗ್ಬಿಡ್ತೀರಿ. ನಿಮ್ ದೃಷ್ಟಿಯಾಗ ಧರ್ಮ ಅಂದ್ರೆ ಏನು? ಎಗ್ಗಂಗ್ ಸ್ನಾನ ಮಾಡೋದಾ? ಹನಿಗೆ ಬತ್ತಿ ಹಚ್ಕೊಳ್ಳೋದು, ಹತ್ತಿ ಕಟ್ಟಿಗೆ ಅಂತ 2 ಊದಿನ ಕಡ್ಡಿ ತಗೊಂಡು ಓನ್ಯಾಗಿದ್ದ ಗುಡಿಗೆಲ್ಲ ಹಿಂಗ 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 ಬೆಳಗ್ಗೆ ಗುಡಿ ಮುಂದೆ ಯಾರು ಹೊಸ ಚಪ್ಪಲ್ ಬಿಟ್ರೆ ಹಾಕೊಂಡು ಬಂದ್ರು. ನಮ್ಮ ಧರ್ಮಗಳು ಹಿಂಗಾಗ್ಬಿಟ್ಟಾವ. ಇವತ್ತ ಗುಡಿಗೆ ಹೋಗಿ ಕೈ ಮುಗಿದು ಬಂದ್ಬಿಟ್ರೆ ನಾನು ಧರ್ಮವಂತ ಅಂತ ಭಾವಿಸುವಂತವರ ಮಧ್ಯದಲ್ಲಿ ಶರಣರು ಒಂದು ಅದ್ಭುತವಾದ ಕಲ್ಪನೆ ಕೊಡ್ತಾರೆ. ಧರ್ಮ ಅಂದ್ರೆ ಬೇರೆ ಏನೋದಲ್ಲ, ಒಳ್ಳೆಯದನ್ನ ಮಾಡೋದು ಧರ್ಮ ಹೊರತು ಇನ್ಯಾವುದು ಧರ್ಮವಲ್ಲ ಅಂತಕ್ಕಂಥದ್ದು. ಏನು ಒಳ್ಳೆಯದು ಮಾಡೋದು? ಹಸಿದವನಿಗೆ ತುತ್ತು ಅನ್ನ ಕೊಡೋದು, ನೀರಡಿಸಿದವನಿಗೆ ಬೊಗಸೆ ನೀರು ಕೊಡೋದು, ಬಟ್ಟಿಲ್ಲದ ದೇಹಗಳಿಗೆ ತುಂಡು ಬಟ್ಟೆಯನ್ನ ನೀಡೋದು, ಎಣ್ಣೆ ಇಲ್ಲದ ತಲೆಗಳಿಗೊಂದಿಷ್ಟು ಎಣ್ಣೆಯನ್ನ ನೀಡೋದು. ನಾನು ಹೇಗೆ ನನ್ನ ಬದುಕನ್ನ ಪ್ರೀತಿಸ್ತೀನಲ್ಲ, ಹಾಗ ಮತ್ತೊಬ್ಬರನ್ನ ಪ್ರೀತಿಸುವುದನ್ನ ಕಲಿಯೋದೇ ಧರ್ಮ ಹೊರತು ಬೇರೆ ಇನ್ಯಾವುದು ಧರ್ಮವಲ್ಲ ಅಂತಕ್ಕಂಥದ್ದು
ಶರಣರ ಒಂದು ಅದ್ಭುತ ಪರಿಕಲ್ಪನೆ ಅದು. ಪರಸ್ಪರರನ್ನ ಪ್ರೀತಿಸೋದು. ಜಾತಿ, ಮತ, ಪಂಥ, ದ್ವೈತ, ಅದ್ವೈತ, ಒಳಗ ಹೊರಗ, ಕರಿಯ ಬಿಳಿಯ ಯಾವುದನ್ನು ನೆಚ್ಚದನೆ ಎಲ್ಲರನ್ನ ಪ್ರೀತಿಸುವಂತಹ ಕೆಲಸವನ್ನ ಮಾಡೋದಿದೆಯಲ್ಲ, ಅದು ಧರ್ಮದ ಕೆಲಸ. ಅದು ಧರ್ಮದ ಕೆಲಸ. ಅದಕ್ಕೆ ಇಷ್ಟನ್ನ ತಿಳ್ಕೊಳ್ರಿ, ಧರ್ಮ ದೇವರು ಅಂದ್ರೆ ಬೇರೆ ಏನೂ ಅಲ್ಲ, ಒಳ್ಳೆಯದನ್ನ ಮಾಡೋದು ಧರ್ಮ, ಒಳ್ಳೆಯದನ್ನ ಮಾಡೋದು ದೇವರು. ನೀನು ಒಳ್ಳೆಯದ ಮಾಡಿದ್ರ ನಿನಗೆ ಒಳ್ಳೇದಾಗ್ತದ, ನೀನು ಕೆಟ್ಟದ್ ಮಾಡಿದ್ರ ನಿನಗೆ ಕೆಟ್ಟದ್ದಾಗ್ತದ. ಬಹಳ ಜನ ಏನ್ ಅನ್ಕೋತೀವಿ ನಾವು, ದೇವ್ರು ಕಾಡ್ತಾನ ಅಂತೀರಿ. ಬಹಳ ಅನ್ನಂಗಿಲ್ಲ ಜನ, ದೇವ್ರು ಕಾಡಕತ್ತಾನ ನಮ್ಮನ ಅಂತೀರಿ. ದೇವ್ರು ಕಾಡಂಗಿಲ್ಲ, ದೇವು ಕಾಡಂಗಿಲ್ಲ. ಕಾಡೋದೇನಾದ್ರೂ ಇದ್ರೆ ನೀ ಮಾಡಿದ ಕೆಟ್ಟತನ ನಿನ್ನನ್ನ ಕಾಡ್ತದ. ಒಳ್ಳೇದಾಗೋದೇನಾದ್ರೂ ಇದ್ರೆ ನೀ ಮಾಡಿದ ಒಳ್ಳೆತನವೇ ನಿನಗ ಒಳ್ಳೇದನ್ನ ಕೊಡ್ತದ ಹೊರತು ದೇವ್ರು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಅಂದ್ರೆ ಒಳ್ಳೆಯದು, ಧರ್ಮ ಅಂದ್ರೆ ಒಳ್ಳೆಯದು. ಅದನ್ನೇ ಗೀತೆ ಕರ್ಮಣ್ಯ ವಾಧಿಕಾರಸ್ತು ಮಾಪುಲೇಶು ಕದಾಚನ. ತಮ್ಮ, ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಗ್ತದ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದಾಗ್ತದ. ಬೇವಿನ ಬೀಜ ಬಿತ್ತಿ ಅಂದ್ರೆ ಬೇವಿನ ಗಿಡನ ಹುಡ್ತದ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣಿನ ಗಿಡ ಹುಡುಕಾಕೋದು ಸಿಗುತ್ತ? ಸಿಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕೆ ನಮ್ಮ ಆಸೆ ಏನು ಅಂದ್ರೆ ಮಾಡೋದೆಲ್ಲ ಕೆಟ್ಟ ಕೆಲಸ, ಆಗೋದೆಲ್ಲ ಒಳ್ಳೇದಾಗು ಅಂತಂದ್ರೆ ಹೇಗ್ ಸಾಧ್ಯ ಅದ? ಅದು ದೇವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವು ಮಾಡಕ್ ಸಾಧ್ಯ ಇಲ್ಲ. ನೀನು ಒಳ್ಳೆಯದನ್ನಾಗಿದ್ದರೆ ನಿನಗೂ ಒಳ್ಳೆಯದಾಗ್ತದ, ನೀನು ಕೆಟ್ಟವನಾಗಿದ್ರೆ ನಿನಗೆ ಕೆಟ್ಟದ್ದಾಗ್ತದ. ಅದನ್ನ ಕಲಿಸೋದು ಧರ್ಮ, ಮತ್ತೊಂದೇನ್ ಬೇರೆ ಕಲಿಸೋದಿಲ್ಲ. ಅದಕ್ಕೆ ನಾವೆಲ್ಲ ಜೀವನದಲ್ಲಿ ಅರ್ಥ ಮಾಡಿಕೋಬೇಕಾಗ್ತದ. ಶರಣರು ಹೇಳಿದ್ರು, ಮಾನವ ಜನ್ಮ ಬಹು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಯಾವುದು ಅಂದ್ರೆ ಈ ಮನುಷ್ಯ. ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮನುಷ್ಯ. ಅರ್ಥ ಮಾಡ್ಕೋ, ಭೂಮಿ ಮೇಲೆ ಒಬ್ಬನ ಇಲ್ಲ. ಎಟ್ಟದವು? 84 ಲಕ್ಷ ಜೀವರಾಶಿ ಅದಾವಂತ. 80 ಲಕ್ಷ ಜೀವರಾಶಿ ಈ ಭೂಮಿ ಮೇಲೆ ಇರೋದು. ಕ್ರಿಮಿ, ಕೀಟ, ಪತಂಗ, ಖಗಮೃಗ, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಾಣು ಜೀವಿಗಳಿಂದ ಹಿಡಿದು ಮನುಷ್ಯನವರೆಗೆ 84 ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಅದಾವ. ಈ ಭೂಮಿ ಮೇಲೆ ಅದಾವ. ಆದ್ರೆ ಎಲ್ಲ ಜೀವಿಗಿಂತಲೂ ಶ್ರೇಷ್ಠವಾದ ಜೀವಿ ಯಾವ್ದ್ರಿ? ನೋಡಿ ಹೆಂಗ್ ಗೊತ್ತು, ಮನುಷ್ಯ. ಎಲ್ಲಾ ಜೀವಿಗಳಿಗಿಂತಲೂ ಶ್ರೇಷ್ಠವಾದ ಜೀವಿ ಮನುಷ್ಯ. ಅದಕ್ಕೆ ಶರಣರು ಹೇಳಿದ್ರು, ಅರಿವಿನ ಜನ್ಮಕ್ಕೆ ಬಂದ ಮೇಲೆ ಅರಿತು ಶರಣನಾಗು, ಮರಿತು ಮಾನವನಾಗಬೇಡ. ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಸಿಕ್ಕಾಗ ಈ ಜನ್ಮದ ಸಾರ್ಥಕತೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಅಂದಾಗ ಮಾತ್ರ ಈ ಜನ್ಮಕ್ಕೆ ಬಂದಿದ್ದು ಸಾರ್ಥಕ ಆಗ್ತದ. ಎಲ್ಲಾ ಜೀವಿಗಳು ನಿಮ್ಗೆ ಗೊತ್ತಿದೆ, ಎಲ್ಲಾ ಜೀವಿಗಳ ಆಸೆ ಏನ್ರಿ? ಬದುಕಬೇಕಂತ ಆಸೆ ಪಡ್ತಾವ. ಯಾವುದೇ ಇರಲಿ, ಅದು ಕ್ರಿಮಿ, ಕೀಟ, ಪತಂಗ ಯಾವುದೇ ಇರಲಿ, ಎಲ್ಲಾ ಜೀವಿಗಳು ಒಂದೇದೇನ ಆಸೆ? ಬದುಕಬೇಕಂತ ಆಸೆ ಪಡ್ತಾವ. ಎರಡನೇ ಆಸೆ ಏನು? ನನ್ನ ಬದುಕು ಸುಖವಾಗಿರ್ಬೇಕು ಅಂತ. ಒಂದನೇದ್ದು ಬದುಕಬೇಕಂತಾವು, ಎರಡನೇದ್ದು ನನ್ನ ಬದುಕು ಸುಖವಾಗಿರಬೇಕು ಅಂತಾವು. ಇಷ್ಟು ಜನ ಸೇರಿರ್ಬೇಕಾದ್ರೆ ನನ್ನ ಬದುಕಿನಲ್ಲಿ ಕಷ್ಟ ಬರಲಿ, ಸಂಕಟ ಬರಲಿ, ತಾಪತ್ರೆ ಬರಲಿ ಅಂತ ಯಾರು ಬಯಸ್ತೀರ? ಯಾರು ಬಯಸಲ್ಲ. ಒಂದು ಬದುಕಬೇಕು, ಇನ್ನೊಂದು ನನ್ನ ಬದುಕು ಸುಖವಾಗಿರಬೇಕು. ಹಾಗಾದ್ರೆ ಆ ಬದುಕು ಸುಖವಾಗಿರಬೇಕನ್ನೋ ಆಸೆಯಿಂದ ಬದುಕಿನ ತುಂಬೆಲ್ಲ ಹೋರಾಟವನ್ನ ಮಾಡಿ ಬದುಕು ಕಟ್ಟಿಕೊಳ್ತೀವಿ. ಎಷ್ಟು ಹೋರಾಟದ ನಮ್ದು? ಸಿಕ್ಕಾಪಟ್ಟಿ ಹೋರಾಟ ಮಾಡಲ್ಲ ಬದುಕಿನ ತುಂಬೆಲ್ಲ. ಬೆದಕಾಟ ಬದುಕಲ್ಲ, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಕ್ಷಣ ಕ್ಷಣವು ಹೊಸ ಹಸಿವು. ಬದುಕಿನ ತುಂಬೆಲ್ಲ ಹೋರಾಟ.
ಮನೆ ಕಟ್ಕೊಳ್ತೇವೆ, ಆಸ್ತಿ ಅಂತಸ್ತುಗಳನ್ನ ಮಾಡ್ಕೊಳ್ತೇವೆ, ವಾಹನಗಳನ್ನ ತಗೊಳ್ತೇವೆ, ಮದುವೆ ಆಗ್ತೇವೆ, ಹೆಂಡತಿನ ಪ್ರೀತಿಸ್ತೇವೆ, ಮಕ್ಕಳನ್ನು ಪಡಿತೇವೆ, ಬದುಕಿನ ತುಂಬೆಲ್ಲ ಹೋರಾಟ ಮಾಡಿ ಬದುಕು ಕಟ್ಟಿಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ, ಕೋಟಿ ಕೋಟಿ ಹಣ ಗಳಿಸ್ತೇವೆ. ಗಳಿಸಲ್ಲ? ಸಂಜೀವ್ ಮುಂದೆ ವಾಕಿಂಗ್ ಹೋದಾಗ ಗಾರ್ಡನ್ ಒಳಗೆ ಬೆಂಚ್ ಮೇಲೆ ಕುಂತು ದೇವ್ರೆಲ್ಲ ಕೊಟ್ಟ, ಆದ್ರೆ ನೆಮ್ಮದಿನ ಕೊಟ್ಟಿಲ್ಲ ಅಂತೀವಿ. ಬದುಕಿನೊಳಗೆ ಸುಖವಾಗಿರಬೇಕು, ನೆಮ್ಮದಿಯಿಂದಿರಬೇಕು ಅಂತ ಆಸ್ತಿ ಗಳಿಸಿದ್ದೇವೆ, ಸಂಪತ್ತು ಗಳಿಸಿದ್ದೇವೆ, ಮನೆ ಕಟ್ಕೊಂಡಿದ್ದೇವೆ, ಹೆಂಡತಿನ ಪ್ರೀತಿಸಿದ್ದೇವೆ, ಮಕ್ಕಳನ್ನು ಮೋಹಿಸಿದ್ದೇವೆ, ಚಿನ್ನ ಬೆಳ್ಳಿ ಕೂಡಿಟ್ಟಿದ್ದೇವೆ. ಇಷ್ಟೆಲ್ಲ ಕೂಡಿ ಇಟ್ಟ ಮೇಲೆ ಮುಸ್ಸಂಜೆಯಲ್ಲಿ ಕುಂತಾಗ ಅಂದೀವಿ ದೇವ್ರು ಎಲ್ಲಾ ಕೊಟ್ಟ, ಆದ್ರೆ ಬದುಕಿಗೆ ನೆಮ್ಮದಿ ಕೊಡ್ಲಿಲ್ಲಲ್ಲ ಅಂದಿ. ಆ ಮಗ್ಳು ಕುಂತ ಕೋಟಿ ರೊಕ್ಕ ಗಳಿಸಿ ಅಲ್ಲ ಮಾರಾಯ, ಗದಗಿನ ಮಾರ್ಕೆಟ್ಗೆ ಹೋಗಿ 1 ಕೋಟಿ ಕೊಟ್ಟು 1-2 ಕೆಜಿ ನೆಮ್ಮದಿ ತರಬಾರ್ದೇನ ಅಂದವ. ಕೋಟಿ ಕೋಟಿ ಹಣ ಗಳಿಸಿದೆಯಲ್ಲ, ಕೋಟಿ ಕೋಟಿ ಹಣ ಗಳಿಸಿದ್ದು ಸುಖ ಕೊಡ್ತದಂತ ಗಳಿಸಿ, ನೆಮ್ಮದಿ ಕೊಡ್ತದಂತ ಗಳಿಸಿ ಅಲ್ಲ. ಈಗ ನೆಮ್ಮದಿ ಇಲ್ಲ ಅಂತ ಅಂದ ಮೇಲೆ ಅದ 1 ಕೋಟಿ ತಗೊಂಡು ಖರೀದಿ ಮಾಡ್ಕೊಂಡು ಬರಬಾರ್ದೇನು ಅಂದ. ಶಾಂತಿಯನ್ನ ನೆಮ್ಮದಿಯನ್ನ ಖರೀದಿ ಮಾಡ್ಕೊಂಡು ಬರಬಾರ್ದೇನು ಅಂದ. ಅದಕ್ಕ ಒಂದ ನೆಮ್ಮದಿ ಎಲ್ಲ ಮಾರ್ಕೆಟ್ನ್ಯಾಗ ಸಿಗಂಗಿಲ್ಲ ತಮ್ಮ ಅಂದ. ಅರವಿಂದ್ರ ಮಹರ್ಷಿಗಳು ಬಹಳ ಚಂದ ಹೇಳ್ತಾರೆ, ಶಾಂತಿ ಅನ್ನೋದು ಕಂಡಲ್ಲಿ ಸಿಗುವ ಕನಿಗೀಲದ ಹೂವಲ್ಲ, ಅದು ನಿನ್ನ ಹೃದಯದಲ್ಲಿ ಅರಳುವ ಪರಿಶುದ್ಧ ಪಾರಿಜಾತ. ನಾನು ಗದಗಿನ ಮಾರ್ಕೆಟ್ನೊಳಗ ಮಕ್ಕಳ ಯವ್ವ 10 ನಿಮಿಷ ನನ್ಗೆ ಗೊತ್ತದ, ನೆಕ್ಸ್ಟ್ ಅವ್ರದದ, ನಮ್ಮನ್ನ ನೋಡಕ್ ಕುಂತಿಲ್ಲ, ಯಾರು ಅವ್ರದ ನೋಡಕ್ ಕುಂತೀರಿ ಅನ್ನೋದು ಗೊತ್ತದ. ಗದಗಿನ ಮಾರ್ಕೆಟ್ನೊಳಗೆ ಯಾವನೋ ಮಧ್ಯದಾಗ ನಿಂತು ಶಾಂತಿ ಬೇಕಂತ ಎದಿ ಬಡ್ಕೋಕತ್ತಿದ್ದಂತ. ನೋಡಿದವರೆಲ್ಲ ಹುಚ್ಚದೈತಿ ಹಿಂಗ ಅಂದ್ರು. ಒಬ್ಬಗ್ ತಡ್ಕೋಕಾಗ್ಲಿಲ್ಲ, ಹೋಗಿ 1 ಕಪಾಳ ಕೊಡೋದು ಅವಂಗ. ಮಾರೆ ನನಗ್ ಶಾಂತಿ ಬೇಕು ಅಂತ ನಾನು ಎದಿ ಬಡ್ಕೋಕತ್ತೀನಿ, ನೀ ಯಾಕೆ ನಾನು ಹೊಡೆದಿ ಅಂದ. ಹೇಳಿದ, ನನ್ನ ಹೆಂಡತಿ ಹೆಸರು ಶಾಂತಿ ಐತಿ, ಅದು ಕೊಡದ್ ನೋಡು ಅಂದ. ಸಂಕನೂರ್ ಸರಿಗೆ ಅವ್ರ ಮನೆಯವ್ರ ನೆನಪಾತಾನೆ, ಯಾರಿಗೆ ಗೊತ್ತು ಪಾಪ ಅವ್ರ. ಮಾರ್ಕೆಟ್ನೊಳಗೆ ನಿಂತು ಶಾಂತಿ ಬೇಕು ಅಂತ ಎದಿ ಬಡ್ಕೊಂಡ್ರೆ ಕಪಾಳಕ್ಕೆ ಹೊಡೆದು ಸಿಕ್ಕಿತ್ತು ಹೊರತು ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಶಾಂತಿ ನೆಮ್ಮದಿ ಅನ್ನೋದು ಕಟ್ಟಿದ ಮನೆಯಲ್ಲಿ, ಹಿಡಿದ ಹೊಲದಲ್ಲಿ, ಪ್ರೀತಿಸಿದ ಹೆಂಡತಿಯಲ್ಲಿ, ಮೋಹಿಸಿದ ಮಕ್ಕಳಲ್ಲಿ, ಕೂಡಿಟ್ಟ ಚಿನ್ನ ಬೆಳ್ಳಿಯಲ್ಲಿ ಎಲ್ಲಿ ಈ ಶಾಂತಿ ಅನ್ನೋದು ಸಿಗಂಗಿಲ್ಲ ಅಂದ್ರ ಅದು ಸಿಗೋದಾದ್ರೂ ಎಲ್ಲಿ ಅಂತಕ್ಕಂಥದ್ದನ್ನ ಮನುಷ್ಯ ಹುಡ್ಕೋಂತ ಹೊಂಟ. ಆ ಹುಡ್ಕೋಂತ ಹೊಂಟಿರುವ ಮನುಷ್ಯನಿಗೆ ನಮ್ಮ ಹಿರಿಯರು ಇಂಥ ಗುಡಿ, ಮಠ, ಮಂದಿರ, ಗುರುವಿನ ಸಾನ್ನಿಧ್ಯದಲ್ಲಿ ಸಿಗುತ್ತದ ಅಂತ ಗುಡಿ ಕಟ್ಟಿದ್ರು, ಮಠ ಕಟ್ಟಿದ್ರು, ಗುರುಗಳ ಸಾನ್ನಿಧ್ಯವನ್ನು ಒದಗಿಸಿಕೊಟ್ರು. ಅದಕ್ಕೆ ಮಾತ್ರ ಈ ಶಾಂತಿ ಸಿಗುತ್ತದ. ಎದಕ್ಕೆ ಕಟ್ಟ್ಯಾರ ನಮ್ಮ ಹಿರಿಯರ ಗುಡಿ? ಈ ಗುಡಿಯ ಪರಂಪರೆ, ಮಠದ ಪರಂಪರೆ ಯಾಕೆ ಬಂತು? ಸಂಸಾರ ಅಂದ್ರೆ ಅಲ್ಲಿ ಪ್ರೀತಿ ಇರೋದಿಲ್ಲ, ಪ್ರೀತಿಯ ಜೊತೆಗೆ ವಿರಸನೂ ಇರ್ತದ, ಸುಖದ ಜೊತೆಗೆ ಒಂದಿಷ್ಟು ದುಃಖನೇ ಇರ್ತದ, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳನೂ ಆಗ್ತಿರ್ತಾವ, ಮನಸ್ಸಿಗೆ ತಾಪ ಆಗ್ತದ. ಮನಸ್ಸಿಗೆ ತಾಪ ಆದಾಗ ಎಲ್ಲೋ ಹೋಗಿ ಏನೋ ಮಾಡಿ ತಾಪ ಅಳ್ಕೋಬೇಕು ಅಂತ ಪ್ರಯತ್ನ ಪಟ್ರ ತಾಪ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ತಾಪ ಹೋಗಬೇಕಾಗಿತ್ತು ಅಂದ್ರೆ 1 ಕ್ಷಣ ಗುಡಿಯಾಗ, ಮಠದಾಗ ಬಂದ್ ಕಣ್ಣು ಮುಚ್ಚಿಕೊಂಡು ಕುಂತ್ರ ಆ ಗುಡಿಗೆ, ಮಠಕ್ಕೆ ಮನಸ್ಸಿನ ತಾಪವನ್ನ ಕಳೆಯುವಂತ ಶಕ್ತಿ ಅದ ಅನ್ನೋ ಉದ್ದೇಶದಿಂದ ಇಂತಹ ಪರಿಕಲ್ಪನೆಯನ್ನ ನಮ್ಮ ಹಿರಿಯರು ಹಾಕಿಕೊಟ್ಟ ಇಂಥ ಪರಿಕಲ್ಪನೆಯನ್ನ. ಇವೇನಾಗ್ಯಾವ ಈ ಗುಡಿಗಳು, ಮಠಗಳಿಗೆ ಬರ್ಬರ್ತಾ ಕೊಡ್ರಿ, ನನ್ನ ಕಡೆ ಲಕ್ಷ ಕೊಡ್ರಿ, ಮಗಳು ಹಾಕತ್ತದ, ಮಕ್ಕಳಂದ್ರೆ ಅಳುವ ಯಾವ ಚೂಟಿ ಅಳಿಸ್ಬೇಡ ಮತ್ತ.
ಗುಡಿಯಲ್ಲಿ ಕೂತ್ಕೊಂಡು ಒಂದಿಷ್ಟು ಭಗವಂತನ ಚಿಂತನ ಮಾಡದಿದ್ರು ಚಿಂತೆ ಇಲ್ಲ, ಒಂದಿಷ್ಟು ಕಣ್ಣು ಮುಚ್ಚಿಕೊಂಡು ಕೂಡ ಕಲಿಬೇಕು. ಎಲ್ಲಿವರೆಗೆ ಕಣ್ಣು ಮುಚ್ಚಿಕೊಂಡು ಕೂಡ ಕಲಿಯೋದಿಲ್ವೋ ಅಲ್ಲಿವರೆಗೆ ನಮ್ಮ ಅಂತರಂಗದೊಳಗೆ ಇಳಿಯಾಕ ಸಾಧ್ಯ ಇಲ್ಲ. ಕುಂತೀವಲ್ರಿ ಅದ್ದಾರ ಅಂತ ಹೇಳ್ಬೇಡ್ರಿ, ನನಗೆ ಕುಂತಿರಿ ಕರೆ ದೇಹ ಅದ, ಮನಸ್ಸು ಎಲ್ಲದ ಯಾರಿಗ್ ಗೊತ್ತು? ನನ್ನ ಮುಂದೆ ಚಂದ ಕುಂತೀರಿ, ಚಂದ ಕೇಳಾಕತ್ತೀರಿ ಅಂತ ನಾನು ಚಂದ ಮಾತಾಡಕತ್ತೀನಿ, ಆದ್ರೆ ಮನಸ್ಸು ಎಲ್ಲದ ಯಾರಿಗ್ ಗೊತ್ತು? ಮನಸ್ಸು ಬಹಳ ಬೆರಿಕಿ, ಬಿಟ್ಟರ ಹೋಗತದ ತಿನ್ನಲಿಕ್ಕೆ ತಿಪ್ಪಿಯ ಮೇಲಿನ ಕರಿಕಿ. ಇದು ಮನಸ್ಸದ ಅಲ್ಲ, ಬಹಳ ಬೆರಿಕೆದ. ಇದು ಏನದ ಹಂಗ ಬಿಟ್ಟು ತಿನ್ನಾಕ್ ಹೋಗ್ತದ, ತಿಪ್ಪಿ ಮ್ಯಾಗಿನ ಕರಿಕೆ ಅಂದ್ರೆ ಹೊಲಸು ತಿನ್ನಾಕ್ ಹೋಗ್ತದ. ಅದಕ್ಕ ಅಂಥ ಮನಸ್ಸನ್ನ ನಿಗ್ರಹಿಸುವ ಸಲುವಾಗಿ, ಆ ಮನಸ್ಸಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ನೀಡುವ ಸಲುವಾಗಿ ಈ ಗುಡಿಗಳು, ಮಂದಿರಗಳು, ಮಠಗಳು ಗುರುಗಳ ಸಾನ್ನಿಧ್ಯದ ಪರಿಕಲ್ಪನೆಯನ್ನ ಹಾಕಿಕೊಟ್ರು. ಹೋಗಿ ಕೂಡಬೇಕು ಒಂದಿಟ್ಟು ಗುರುವಿನ ಹತ್ರ. ಸುಮ್ಮನೆ ಕೂಡೋ, ನಾನ್ ಸಾವುಕಾರ ಅಲ್ಲ, ನಾನ್ ದೊಡ್ಡ ಜಾತಿ ಅವ ಅಲ್ಲ, ನಂದು ಮನಿ ಅರಮನಿ ಅಲ್ಲ, ನನ್ನ ಹೆಂಡತಿ ನನ್ನ ಬಹಳ ಪ್ರೀತಿಸ್ತಾಳ ಅಲ್ಲ. ಅಲ್ಲನ್ರಿ, ನೀ ಕೆಲವ್ರು ಅಂತಿರ್ತಾರ, ನಾನಂದ್ರ ನಾನ್ ನೇತಿ ಬಿದ್ದು ಸಾಯ್ತಾಳ್ರಿ ಅಂತಾರ. ಸಾಯನಪ್ಪ ನೋಡೋಣ ಒಬ್ರನಾರ. ಕೆಲವು ಅಂತಿರ್ತಾವ ಪಿಡಗಳು, ನೋಡ್ಬೇಕು ಅವನ್ನ. ಯಾರನ್ನೂ ಯಾರು ಪ್ರೀತಿಸೋದಿಲ್ಲ, ನಮ್ಮನ್ನ ನಾವು ಪ್ರೀತಿಸಿದ ಹಾಗೆ. ನೀನು ಏನು ಮಾಡದಿದ್ರೆ ಚಿಂತೆ ಇಲ್ಲ, ನಿನಗೆ ದ್ವೈತ ಬರೆದಿದ್ರೆ ಚಿಂತೆ ಇಲ್ಲ, ಅದ್ವೈತ ಬರೆದಿದ್ರೆ ಚಿಂತೆ ಇಲ್ಲ, ವೇದ ಉಪನಿಷತ್ತು ಆಗಮಗಳ ಬರೆದಿದ್ರೆ ಚಿಂತೆ ಇಲ್ಲ, ಏನು ಬರೆದಿದ್ರು ಪರವಾಗಿಲ್ಲ. ಗುರುವಿನ ಸಾನ್ನಿಧ್ಯದೊಳಗೆ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಕೂಡಾಕ ಕಲಿ ಅಂತದ ನಮ್ಮ ಧರ್ಮ. ಕೂಡಾಕ ಕಲಿಬೇಕು. ಈಗ ಹಳದಾಗಿ ನೀರು ಕಲಕ ರಾಡಿ ಆಗಿರ್ತದ. ಹಳ್ಳರನ್ರಿ, ಬಾವಿರನ್ರಿ, ಏನಾರನ್ರಿ, ರಾಡಿಯಾಗಿರ್ತದ ನೀರು. ಆ ನೀರು ರಾಡಿಯಾದ ನೀರು ತಿಳಿ ಆಗ್ಬೇಕಂದ್ರ ಅದು ಸುಮ್ಮನೆ ನಿಲ್ಲಾಕ ಕಲಿಬೇಕದ. ನಿಂತ ನೀರು ರಾಡಿ ನೀರು ತಿಳಿ ಆಗ್ತದ, ಕುಂತ ಮನಸ್ಸು ತಿಳಿ ಆಗ್ತದ. ಅದಕ್ಕೆ ಮನುಷ್ಯ ಗುರುವಿನ ಸಾನ್ನಿಧ್ಯದೊಳಗೆ ಒಂದಿಟ್ಟು ಕೂಡಾಕ ಕಲಿಬೇಕು. ಕೂಡ ಅದು ಮಾತ್ರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದ, ಶಾಂತಿಯನ್ನು ಕೊಡ್ತದ. ಅದಕ್ಕೆ ಸತ್ಸಂಗ ಅಂತ ಕರೆದ್ರು ನಮ್ಮ ಶರಣರು. ಅದಕ್ಕೇನ್ ಕರೆದ್ರು? ಸತ್ಸಂಗ ಅಂತ ಕರೆದ್ರು. ಸತ್ಸಂಗ ಅಂದ್ರೆ ಬೇರೆ ಏನು ಅಲ್ಲೇವ, 4 ಮಂದಿ ಕೂಡ್ಬೇಕು, ಒಳ್ಳೆಯದನ್ನ ಮಾತಾಡ್ಬೇಕು. ಈ ರೇಷ್ಮೆ ಸೀರೆ ಯಾವಾಗ ತಂದಿ, ಈ ಪಾಟ್ಲಿ ಯಾವಾಗ ಮಾಡಿಸಿದಿ, ಈ ಬಿಲ್ವಾರ್ ಯಾವಾಗ ಮಾಡಿಸಿದಿ, ಇವನ್ನೆಲ್ಲ ಬಿಡಬೇಕು ಗುಡಿಯಾಗ ಕುಂತ ಮ್ಯಾಗ. ಗುಡಿಯಾಕ ನಾವ್ ಒಳಗೆ ಹೋಗಿ ಬರೋ ಮುಂದೆ ನೋಡಾಕತ್ತಿದ್ದೆ. ಆಗಾಳೆ ಒಬ್ಬ ಅಮ್ಮ ಅಂದ್ಲು, ಸೀರೆ ಭಾಳ ಚಂದ ಐತಂದ. ಅಲ್ಲೇ ಇದೀನಿ ನನ್ನ ಮಗ್ಳ. ನಾವ್ ಸೀರೆ ನೋಡೋರ, ಪಾಟ್ಲಿ ನೋಡೋರ. ನಾವು ತಿರುಪತಿಗೆ ಹೋಗಿದ್ದೀವ್ರಿ. ಎಲ್ಲಿ ಹೋಗಿದ್ವಿ? ತಿರುಪತಿಗೆ ಹೋಗಿದ್ದೀವ್ರಿ. ಏನ್ ನೋಡಕ್ ಹೋಗಿದ್ವಿ? ದೇವ್ರು ನೋಡಕ್ ಹೋಗಿದ್ದೀನ್ರಿ. ನೋಡಿದನ ದೇವ್ರು? ನೋಡಿದೀನ್ರಿ. ಏನಂದ ತಿಮ್ಮಪ್ಪ, ಹೆಂಗದನ? ಏನು ಮೈ ತುಂಬ ಬಂಗಾರ ಹಾಕ್ಯಾರ್ರಿ ಅಜ್ಜಾರ ಅವನಿಗೆ. ಇವ್ ದೇವ್ರು ನೋಡಕ್ ಹೋದವ, ಬಂಗಾರ ನೋಡಕ್ ಹೋದವ್ರಿ. ಇವ ಯಾರೋ ವಜ್ರದ ಕಿರೀಟ ಕೊಟ್ಟಾರಂತ್ರಿ, ಅದನ್ನ ಹಾಕ್ಯಾರ. ನಾವು ದೇವರನ್ನ ನೋಡೋರೇ ಅಲ್ಲ, ನಾವು ಸುಮ್ಮನೆ ಕೂಡೋರೇ ಅಲ್ಲ. ನಾವು ನೋಡೋದನ್ನೇ ಬೇರೆ ಆಗಿಬಿಟ್ಟದಲ್ಲ, ಆ ನೋಡೋದನ್ನ ಬೇರೆ ಆಗಿದ್ದಕ್ಕೆ ಈ ಮನುಷ್ಯನಿಗೆ ತಾಪದ. ಇಲ್ಲೇನ್ರಿ ಬೇರೆ ಜೀವಿಗಳು ಬದುಕಿಲ್ಲೇನ್ರಿ? ಇಲ್ಲಿ ಉಂಡು ತಿಂದ ಆನಂದ, ಮಲಗಿದ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಹತ್ತೈತಾವ. ಅವು ಬದುಕ್ ಸುಖ ಐತಿಲ್ಲ. ಅವಕ್ಕೇನಾರ ಬದುಕಿನ ತಾಪ ಐತೇನ? ಮನುಷ್ಯನ ಬದುಕನೇ ತಾಪದ. ಯಾಕ? ದೇವ್ರ ಅವಕ್ಕೂ ಹೊಟ್ಟಿ ಕೊಟ್ಟಾನ, ನಿಮ್ಗೂ ಹೊಟ್ಟಿ ಕೊಟ್ಟಾನ. ಅವು ಉಂಡು ತಿಂದ ಆನಂದ ಅದಾವ, ನಿಮ್ಗೆ ಆನಂದ ಇಲ್ಲ. ಯಾಕ? ಸ್ವಲ್ಪ ವ್ಯತ್ಯಾಸ ಮಾಡಿ ನಾವು ದೇವ್ರು. ಅವಕ್ಕ ಹೊಟ್ಟಿ ಅಷ್ಟ ಕೊಟ್ಟಾನ, ನಿಮ್ಗೆ ಹೊಟ್ಟಿ ಜೊತೆಗೆ ಹೊಟ್ಟಿ ಕಿಚ್ಚು ಕೊಟ್ಟಾನ ನೋಡ್ರಿ. ಹೊಟ್ಟಿ ಜೊತೆಗೆ ಹೊಟ್ಟಿ ಕಿಚ್ಚು ಕೊಟ್ಟಾನ. ಆ ಹೊಟ್ಟಿ ಕಿಚ್ಚು ಈ ಮನುಷ್ಯನ ತಾಪವನ್ನು ಹೆಚ್ಚು ಮಾಡಾಕತ್ತದ. ಅವ್ ನೋಡ್ರಿ, ಏನೂ ಇಲ್ಲ ಅವಂಗ. ಹೊಲ್ದ ರೆಂಟಿ ಹೊಡ್ದಾನ, ಆಯಾಸ ಅನ್ಸದ, ರೆಂಟಿ ಮೇಲೆ ಕಾಲ್ ಚಾಚಿ ಮಲಿಗಾನ, ಕಣ್ತುಂಬ ನಿದ್ದೆ ಎತ್ತದ. ನೀ ಕೋಟಿ ಖರ್ಚು ಮಾಡಿ ಮನಿ ಕಟ್ಸಿ
AC ರೂಮ್ ಮಾಡಿಸಿ ₹1,00,000 ಕೊಟ್ಟು ಡೋರೋಪ್ಲೆಕ್ಸ್ ಗಾದಿ ತಂದಿ ಮಲಗಬೇಕಂತ ಮಲಗಿ ಹಿಂಗೊಮ್ಮೆ ಮೂಳ್ತಿ ಹಂಗೊಮ್ಮೆ ಮೂಳ್ತಿ ನಿದ್ದಿನ ಬರಬಾರ್ದು. ಎಟ್ಟು ಕೆಟ್ಟದ ಗೊತ್ತನ ಬದುಕ. ಮಲಗಾಕೊಂದು ಗುಳಿಗೆ ತಗೋಬೇಕ್ರಿ, ಮಲಗಕ್ಕಿಂತ ಮುಂಚೆ ಎಬಸಾಕೊಂದು ಗುಳಿಗೆ ತಗೋಬೇಕು. ಮಲಗುವಾಗನೇ ಎಬ್ಸು ಗುಳಿಗೆ ತಗೊಂಡು ಮಲಗೋದು, 6 ತಾಸು ಆದ್ಮೇಲೆ ಎಬಸಪ್ಪ ಅಂತೇಳಿ. ಮತ್ತೆ ಇಂಥ ತಾಪ ತಗೊಂಡು ಇಂಥ ಸಂಕಟ ತಗೊಂಡು ಬದುಕಿನೊಳಗ ಆನಂದ ಸಿಗಾಕ ಹೇಗ್ ಸಾಧ್ಯದ? ಬದುಕಿನೊಳಗ ಆನಂದ ಸಿಗಬೇಕಾಗಿತ್ತು ಅಂದ್ರೆ ನಿನಗೆ ಹೆಂಡತಿನ ಪ್ರೀತಿ ಮಾಡಾಕ ಬೇಡ ಅಂದಿಲ್ಲ, ಮನಿ ಕಟ್ಟಾಕ ಬೇಡ ಅಂದಿಲ್ಲ, ಆಸ್ತಿ ಸಂಪತ್ತುಗಳನ್ನು ಕೂಡಿಡಾಕ ಬೇಡ ಅಂದಿಲ್ಲ. ಎಲ್ಲ ಮಾಡುವುದರ ಜೊತೆಗೆ ಇದನ್ನೆಲ್ಲಾ ಮಾಡಾಕ್ ಕೊಟ್ಟವ ಮೇಲೊಬ್ಬವ ಅದಾನಂತ ಅವನ ಸ್ಮರಣೆ ಒಳಗಿದ್ದಿ ಅಂದ್ರ ಬದುಕು ನಿನಗೆ ಸುಖವನ್ನ ಕೊಡ್ತದ, ಮರತಿ ಅಂದ್ರೆ ದುಃಖವನ್ನ ಕೊಡ್ತದ. ದುಃಖವನ್ನ ಮರತಿ ಅಂದ್ರ ದುಃಖ ಕೊಡ್ತದ. ನಿಮ್ಗೆ ಯಾರು ಹೇಳ್ಯಾರನ್ರಿ? ಹೆಂಡತಿ ಮಕ್ಕಳು ಬಿಟ್ಟು ಅರಣ್ಯಕ್ಕೆ ಹೋಗಿ ಗಡ್ಡೆ ಗೆಣಸು ತಿಂದು ಗಡ್ಡ ಮೀಸಿ ಬಿಟ್ಟು ಮಳಿಗೆ ಚಳಿಗೆ ದೇಹ ದಂಡಿಸಿ ತಪಸ್ ಮಾಡಂತ ಯಾರು ಹೇಳ್ಯಾರನ್ರಿ? ಯಾರು ಹೇಳಿಲ್ಲ. ಶರಣರು ಹೇಳಿಲ್ಲ, ದಾಸರು ಹೇಳಿಲ್ಲ, ಸಂತರು ಹೇಳಿಲ್ಲ, ನಾವು ಹೇಳಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಹಂಗೆ ಹೇಳಾಕತ್ರ ನೀವು ಯಾರು ಬರಂಗಿಲ್ಲ ಅನ್ನೋದು ಗೊತ್ತಾಯ್ತು. ಇಷ್ಟು ಜನ ಬಂದಿರ್ ನೋಡಿ, ಅದೊಂದು ದೊಡ್ಡ ಖುಷಿ. ಈಗೇನಿದೆ, ಈ ಬಿಗ್ ಬಾಸ್ ಬಿಟ್ಟು ಬಂದಿರ್ ನೋಡಿ. ಏನೇನದಾವಲ್ಲ ನಿಮ್ಮ ಬಿಗ್ ಬಾಸ್, ಕನ್ನಡತಿ ಏನೇನು ಅದಾವಲ್ಲ ಒಂದ್ 4 ಅದಾವು. ಹಾಳು ಮೂಳು ಹಚ್ಕೊಂಡು ಕುಂತ್ರ ಮುಗಿದು ಹೋತ್ರಿ ಜಗತ್ತ ಮರ್ದು. ನಮ್ಮ ಮೊನ್ನೆ ಅಡಿಗೆ ಯಾವಾಗ ಮಾಡ್ತೀವ ಅಂದೆ ನಾನು. ಅದು ನಡೆಯುವಾಗ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಬರ್ತೈತಲ್ರಿ, ಅವಾಗ ಮತ್ತೆ ಹೇಳೋದು ಯಾವಾಗ ಟಿವಿ ಬಿಟ್ಟು ಅಂದೆ. ಏನಿಲ್ರಿ, ಕನ್ನಡತಿ ಧಾರಾವಾಹಿ ಅದು ಇದು ಎಲ್ಲ ಮುಗಿದ ಮೇಲೆ ಟಿವಿಯಾಗ ಕೊನೆಗೆ ಒಂದು ಕ್ರೈಮ್ ಸ್ಟೋರಿ ಅಂತ ಬರ್ತದ್ರಿ ಅದರ, ಅದ್ರಾಗ 4 ಹೆಣ ಬಿದ್ದ ಮೇಲೆ ಟಿವಿಯಾಗ ಬಿಟ್ಟು ಹೇಳ್ತೀನಿ ಅಂದ. ಇದಿರ್ಲಿಲ್ಲ ನಮ್ಮಲ್ಲಿ, ಸಂಸ್ಕಾರ ಸಂಸ್ಕೃತಿ ಇರ್ಲಿಲ್ಲ ನಮ್ಮಲ್ಲಿ. ಸಂಜೆ ಆತು ಅಂದ್ರೆ ಮನಿ ಒಳಗಿರುವ ಅಜ್ಜಿ ಮನಿ ಮಂದಿನೆಲ್ಲ ಕೂಡಿಸ್ಕೊಂಡು ಕಥೆ ಹೇಳ್ತಿದ್ಲು. ಮೊಮ್ಮಕ್ಕಳನ್ನ, ಮರಿ ಮೊಮ್ಮಕ್ಕಳನ್ನ, ಮಕ್ಕಳನ್ನ ಎಲ್ಲರನ್ನು ಕೂಡಿಸ್ಕೊಂಡು ಕಥೆ ಹೇಳ್ತಿದ್ಲು. ಆ ಕಥೆಯ ಹೇಳೋದಕ್ಕಿದೆಯಲ್ಲ, ಆ ಕಥೆಯ ಮುಖಾಂತರ ಮನೆಯ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ ಜೊತೆಗೆ ದೇಶದ ಸಂಸ್ಕಾರ, ದೇಶದ ಅಭಿಮಾನವನ್ನು ತುಂಬುವಂತ ಕೆಲಸ ಅಜ್ಜಿ ಮಾಡ್ತಿದ್ಲು. ಇವತ್ತು ಕಥೆ ಹೇಳುವ ಅಜ್ಜಿನೂ ಇಲ್ಲ, ಕಥೆ ಕೇಳೋ ಮೊಮ್ಮಕ್ಕಳು ಇಲ್ಲ. ಇವತ್ತೇನಾದ್ರೂ ಸಂಜೆ ಆದ್ರೆ ಟಿವಿ ಶುರುವ. ಈ ಹಾಳಾದ ಟಿವಿ ಹಾಳಾದ ಅನ್ನಂಗಿಲ್ಲ. ಈಗ ಟಿವಿ ಬಿಟ್ಟಿರಿ ನೀವೆಲ್ಲ ಕೈಯಾಗ ಮೊಬೈಲ್ ಇದ್ದೀರಿ. ಈಗ ನಾ ಇಲ್ಲಿ ಮಾತಾಡಕತ್ತೀನಿ, ಯಾರಲ್ಲಿ ನೋಡಕತ್ತಿರ ಗೊತ್ತೂ ಇಲ್ಲ ನನಗೆ ಅಲ್ಲ. ಹಿಂಗಾಗಿಬಿಟ್ಟದ ಜಗತ್ತು. ಇದರ ಎಲ್ಲದರ ಮಧ್ಯೆ ಸುಖ, ಶಾಂತಿ, ನೆಮ್ಮದಿ ಸಿಗುವಂದ್ರೆ ಹೇಗ್ ಸಾಧ್ಯದ? ಸಿಗಾಕ್ ಸಾಧ್ಯ ಇಲ್ಲ. ಆ ಸುಖ, ಶಾಂತಿ, ನೆಮ್ಮದಿ ಸಿಗಬೇಕಾಗಿತ್ತು ಅಂದ್ರೆ ಅದು ಸತ್ಸಂಗವನ್ನೇ ಆವರಿಸಿಕೊಳ್ಬೇಕು. ನಿನಗೇನ್ ನೋಡಿಲ್ಲ, ನಿನಗೇನ್ ದಿನದ 24 ಗಂಟೆ ಅದನ್ನ ಮಾಡಂತ ಹೇಳಿಲ್ಲ ನಾವು. ಶರಣರು ಬಾಳ ಚಂದ ಹೇಳ್ತಾರ್ರಿ. ಅವ್ರೆಲ್ಲ ಹೇಳ್ತಾರ, ನೀನ್ ಸಂಸಾರ ಮಾಡು, ಕಟ್ಟು, ಕೂಡಿಡು, ಎಲ್ಲ ಮಾಡು. ಎಷ್ಟು ಚಂದ ಹೇಳ್ತಾರ ಗೊತ್ತಾ ಶರಣರು? ಕೇಳ್ತಿರಲ್ಲ, ಅದಂತ ಹೇಳಿ ಮುಗಿಸ್ತೀನಿ. ಮಕ್ಕಳ ಕಾರ್ಯಕ್ರಮ ಅದವನ, ಅದಕ್ಕ ದಿನದ 24 ತಾಸು, ಒಂದಿನಕ್ಕೆ 24 ತಾಸೇವ ಹೌದಾ? ಮೊದಲನೇ 8 ಗಂಟೆ, ಎರಡನೇ 8 ಗಂಟೆ, ಮೂರನೇ 8 ಗಂಟೆ, 3 ಭಾಗ ಮಾಡಿ. ಮೊದಲೇ 8 ತಾಸು, ಎರಡನೇ 8 ತಾಸು, ಮೂರನೇ 8 ಮೂರ್ಲೆ. ಬದುಕು ಬಂದದಂದ್ರ ಹೊಟ್ಟೆಗೆ ಇಟ್ಟಬೇಕು, ಮೈಗೆ ಬಟ್ಟೆ ಬೇಕು, ತಲೆಗೆ ಎಣ್ಣೆ ಬೇಕು, ಬದುಕಿಗೆಲ್ಲ ಬೇಕು. ಏನು ಒಂದು ಉಪ್ಪಿನ ಹಳ್ಳಿ ಇರ್ದಿದ್ರೆ ಸಂಸಾರ ನಡೆಯಂಗಿಲ್ಲ. ಹೌದಾ? ಎಲ್ಲ ಬೇಕು. ಬದುಕಿಗೆ ಎಲ್ಲಾ ಬೇಕು ಅಂತ ತಿಳ್ಕೊಂಡು ಮತ್ತೊಬ್ಬರ ಕಿಸೆ ಕತ್ತರಿಸಿ ನಿನ್ನ ಕಿಸೆ ತುಂಬ್ಕೋಬೇಡ. ಮತ್ತೊಬ್ಬರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ನಿನ್ನ ಹೊಟ್ಟೆ ತುಂಬ್ಕೋಬೇಡ. ಮತ್ತೊಬ್ಬರ ಮನೆ ಮುರಿದು ನಿನ್ನ ಮನೆ ಕಟ್ಕೋಬೇಡ. ಶರಣರು ಹೇಳ್ತಾರ, ಬದುಕಿಗೆ ಎಲ್ಲಾ ಬೇಕು ತಮ್ಮ. ಎಲ್ಲಾ ಬೇಕು ಅಂದ್ರ ಅದನ್ನ ಮೊದಲನೇ ದಿನದ ಮೊದಲನೇ 8 ಗಂಟೆಯನ್ನ ದುಡಿಯೋದಕ್ಕೆ ಮೀಸಲಿಡು ಅಂತ ಹೇಳ್ತಾರ. ಮನುಷ್ಯ ದುಡಿಬೇಕು. ಮೊದಲೇ 8 ಗಂಟೆ ಬದುಕೋದನ್ನ ಕಲಿಸ್ತಾರ ನೋಡ್ರಿ ಶರಣರು. ಎಷ್ಟ್ ಚಂದ ಹೇಳ್ಯಾರ, ಎಷ್ಟ್ ಚಂದ ಹೇಳ್ಯಾರ. ಮೊದಲೇ 8 ಗಂಟೆ ದುಡಿ, ನೀನಾರು ದುಡಿ. ನಿನಗೇನು ಇದದ ಅರ್ಹತೆ ಅದ ಅದನ್ನು ದುಡಿ. ಎಲ್ಲರೂ ಎಲ್ಲದನ್ನು ದುಡಿಯಕ್ಕಾಗೋದಿಲ್ಲ.
ಎಲ್ಲರೂ ಎಲ್ಲದನ್ನು ಗಳಿಸಕ್ಕಾಗಲ್ಲ. ನನ್ನ ಕೆಲಸ ನಂದು, ನಿಮ್ ಕೆಲಸ ನಿಮ್ದು. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಕಾಯಕವನ್ನ ಕೊಟ್ಟಾನಲ್ಲ, ಆ ಕಾಯಕವನ್ನ ಮಾಡೋದು ಕಲಿಬೇಕು ಮೊದಲು. ನೀವು ಇದನ್ನ ತಿಳ್ಕೋಬೇಕಷ್ಟೆ. ದುಡಿಲಾರ್ದ ಯಾರಿಗೂ ತಿನ್ನು ಹಕ್ಕಿಲ್ರಿ. ದುಡಿಬೇಕು, ನೀವು ದುಡಿಬೇಕು, ನಾನು ದುಡಿಬೇಕು, ಸರು ದುಡಿಬೇಕು, ಮತ್ತೊಬ್ರು ದುಡಿಬೇಕು. ದುಡಿಮೆಗಳು ಬೇರೆ ಇರ್ತಾವ ಅಷ್ಟೇ. ಯಾರು ದುಡಿಲಾರ್ದ ತಿನ್ನುವಂಗಿಲ್ಲ. ಶರಣರು ಅದನ್ನೇ ಹೇಳಿದ್ರು, ಬಹಳ ಚಲೋ ಹೇಳಿದ್ರು ಶರಣರು. ಈಗ ನೀವು ಬಡವರು ಶ್ರೀಮಂತರು ಅಂತ ಯಾರಿಗಂತೀರಿ ನೀವು? ಒಂದ್ ದೊಡ್ಡ ಮನಿ ಇರಬೇಕು, ಒಂದ್ 4 ಕಾರ್ ಇರಬೇಕು, ಒಂದ್ 4 ಆಳು ಇರಬೇಕು, ಅವರು ಶ್ರೀಮಂತರಂತ ನೀವು ಕರಿತೀರಿ. ಆದ್ರೆ ಶರಣರು ಎಷ್ಟು ಚಲೋ ಮಾತು ಹೇಳಿದ್ರು ಗೊತ್ತಾ ನಿಮಗೆ? ಬಡವರು ಶ್ರೀಮಂತರ ವ್ಯತ್ಯಾಸ ಹೇಳ್ತಾರೆ ಶರಣರು. ಯಾರು ಬಡವರು, ಯಾರು ಶ್ರೀಮಂತರು? ದುಡಿದು ತಿನ್ನುವವನು ಬಡವನಾಗಿದ್ದರೂ ಶ್ರೀಮಂತನೇ, ದುಡಿಯದೆ ತಿನ್ನುವವನು ಶ್ರೀಮಂತನಾಗಿದ್ದರೂ ಬಡವನೇ. ಹೌದಾ? ಹೊಡ್ರಿ ಮತ್ತೊಂದು ಚಪ್ಪಾಳೆ ಯಾಕೆ ಸುಮ್ಕೂತ್ರಿ? ದುಡಿಯೋರ ಅಂದ್ರೆ ಅಜ್ಜಾರ್ ನಾವಂದ್ರೆ ದುಡಿಯದೆ ತಿನ್ನುವವನು ಅವನು ಶ್ರೀಮಂತನಾಗಿದ್ದರೂ ಬಡವನೇ. ಯಾಕ? ಅಪ್ಪ ಮಾಡಿದ್ದು, ಅಜ್ಜ ಮಾಡಿದ್ದು, ಮುತ್ತಜ್ಜ ಮಾಡಿದ ಆಸ್ತಿ ತಿನ್ಕೊಂತ ಕುಂದಿರ್ತಾನ. ಅದ್ ಹೆಂಗಂದ್ರೆ ರಾತ್ರಿ ಉಳ್ದನ್ನ ತಂಗಳ ಕಪಾಟ್ನಾಗ ಇಟ್ಟು ಮುಂಜಾನೆ ಊಟ ಮಾಡ್ತಿರಲ್ಲ, ಹಂಗ ಹಳಸಿದ ಅನ್ನ ಉಂಡಂಗವ. ತಂಗಳ ಕಪಾಟ್ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ? ಫ್ರಿಜ್ ಅನ್ಬೇಕು ಮತ್ ನಿಮ್ಗೆ ಅದು. ಆದ್ರೆ ದುಡಿದು ತಿನ್ನವನು ಬಿಸಿ ಅನ್ನ ಊಟ ಮಾಡ್ತಾನ. ಅದಕ್ಕೆ ದುಡಿ ಮನುಷ್ಯ ಮೊದಲನೇ 8 ಗಂಟೆ ದುಡಿಬೇಕು. ಇದನ್ನ ಶರಣರು ಕಲಿಸಿದ್ರು ನಮ್ಗೆ. ಇದನ್ನ ಕಾಯಕ ಅಂತ ಕರೆದ್ರವ್ರು. ಇದ್ರ ಜೊತೆಗೆ ಇನ್ನೊಂದು ಸೇರಿಸಿದ್ರವ್ರು. ದುಡ್ದಿದ್ದನ್ನ ನೀನು ಒಬ್ಬನೇ ತಿನ್ನು ಹಂಗಿಲ್ಲ, ದಾಸೋಹ ಮಾಡ್ಬೇಕು. ನೀವು ದಾಸೋಹ ಅಂದ್ರೆ ಏನ್ ತಿಳ್ಕೊತೀರಿ? ಮಠದಾಗ ನಡೆಯೋದು, ಗುಡಿಯಾಗ ನಡೆಯೋದು, ಜಾತ್ರೆ ನಡೆಯೋದು ದಾಸೋಹ ಅಂತೀರಿ. ಆದ್ರೆ ಶರಣರು ಒಪ್ಪಂಗಿಲ್ಲ. ದಾಸೋಹದ ಸರಳ ಅರ್ಥ ನಿಮ್ಗೆ ಹೇಳ್ತೀನಿ. ನಿನ್ನ ಹತ್ರ ಒಂದು ರೊಟ್ಟಿ ಇದ್ರ ಇನ್ನೊಬ್ಬನ ಕರ್ಕೊಂಡು ತಿಂದಿ ಅಂದ್ರ ನೀನು ದಾಸೋಹ ಮಾಡಿದಂಗ. ನಿನ್ನ ಹತ್ರ ಒಂದು ರೊಟ್ಟಿ ಇದ್ರ ಇನ್ನೊಬ್ಬನ ಕರ್ಕೊಂಡು ತಿಂದಿ ಅಂದ್ರೆ ನೀನು ದಾಸೋಹ ಮಾಡಿದಂಗ. ದಾಸೋಹದ ಪರಿಕಲ್ಪನೆ ಕೊಟ್ರು. ಯಾಕೆ ಪರಿಕಲ್ಪನೆ ಕೊಟ್ರು ಅಂದ್ರೆ ಸಮಾಜದಲ್ಲಿ ಸಮಾನತೆ ಬರಲಿ ಅನ್ನೋ ಉದ್ದೇಶದ ಪರಿಕಲ್ಪನೆ ಕೊಟ್ರು. ಯಾಕೆ ದಾಸೋಹ ಮಾಡ್ಬೇಕಂದ್ರೆ ಮನುಷ್ಯ, ನೀ ಇಷ್ಟು ಚಂದ ಕಾಣಕತ್ತೀಯಲ್ಲ, ಇಷ್ಟು ಚಂದ ಕಾಣಬೇಕಾದ್ರೆ ನಿನ್ನ ಮೇಲೆ ಅನೇಕ ಋಣಭಾರಗಳದಾವ. ಜನ್ಮ ಕೊಟ್ಟಿದ್ದಕ್ಕೆ ತಂದೆ ತಾಯಿ ಋಣ ಅದ, ಭೂಮಿ ಋಣ ಅದ, ಗುರುವಿನ ಋಣ ಅದ, ಧರ್ಮದ ಋಣ ಅದ, ಸಮಾಜದ ಋಣ ಅದ. ಅನೇಕ ಋಣಭಾರಗಳ ದೇಹವೇ ನೀನು. ಆ ಋಣಭಾರಗಳನ್ನು ಕಡಿಮೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ದುಡಿದ ಸ್ವಲ್ಪ ಭಾಗದಲ್ಲಿ ದಾನ, ಧರ್ಮ, ದಾಸೋಹವನ್ನು ಮಾಡಬೇಕು. ದಾಸೋಹವನ್ನ ನೀವೇನ್ ತಿಳ್ಕೋತೀರಿ? ಯಾರಿಗಾರ ₹1 ಹೆಚ್ಚಿಗೆ ಕೊಟ್ನಿ ಅಂದ್ರೆ ಕಡಿಮೆ ಆಗ್ತಂತ ತಿಳ್ಕೋತೀರಿ. ಕಡಿಮೆ ಅಲ್ಲದು, ಹಂಚ್ಕೊಂಡು ತಿನ್ನೋದು. ಅದು ಹಂಚ್ಕೊಂಡು. ಕನ್ನಡದಾಗ ಇನ್ನೊಂದು ಚಲೋ ಮಾತೈತಿ, ಹೇಳ್ತೀನಿ ಕೇಳ್ರಿ, ನೆನಪಿಟ್ಕೋರಿ. ಬರೀ ಕೇಳೋದಲ್ಲ, ಈ ಮಾತು ನೆನಪಿಟ್ಕೋರಿ ನೀವು. ಕರ್ಕೊಂಡು ತಿನ್ನೋನು ಹೊಟ್ಟಿ ಎಂದೂ ಹಸಿಯಂಗಿಲ್ಲಂತ. ಕರ್ಕೊಂಡು ತಿನ್ನೋನು ಹೊಟ್ಟಿ ಎಂದೂ ಹಸಿಯಂಗಿಲ್ಲಂತ. ಮುಚ್ಕೊಂಡು ತಿನ್ನೋನು ಹೊಟ್ಟಿ ಎಂದೂ ತುಂಬಂಗಿಲ್ಲಂತ. ಚಪ್ಪಾಳಿ ಹೊಡೆದ್ರಿ? ನಾಳೆ ಮನೆ ಬಾಗ್ಲಿಗೆ ಭಿಕ್ಷಕ್ ಬಂದು ಅಂತ ತನ್ನ ಕೇಳಿದ್ರೆ ಮುಂದಕ್ಕೆ ಹೋದ್ರಿ ಅಂದ್ರಿ ಅಂದ್ರೆ ಎಷ್ಟು ಚಲೋ ಮಾತಾಡ್ಯಾರ ನೋಡ್ರಿ. ಇದಕ್ಕಿಂತ ತತ್ವ ಇನ್ನೇನ್ ಬೇಕ್ರಿ? ಕರ್ಕೊಂಡು ತಿನ್ನೋನು ಹೊಟ್ಟೆ ಹಸಿಯಂಗಿಲ್ಲ, ಮುಚ್ಕೊಂಡು ತಿನ್ನೋನು ಹೊಟ್ಟಿ ತುಂಬಂಗೇ ಇಲ್ಲ. ಯಾಕೆ? ಅದು 1000 ಇತ್ತಂದ್ರೆ ಲಕ್ಷ ಮಾಡ್ಬೇಕಂತ, ಲಕ್ಷ ಇದ್ರೆ ಕೋಟಿ ಮಾಡ್ಬೇಕಂತಾನೆ, ಕೋಟಿ ಇದ್ರ ಅಬ್ಜ ಕರ್ವ ನಿಕರ್ವಗಳನ್ನ ಮಾಡ್ಬೇಕಂತ, ನಿಕರ್ವಗಳನ್ನ. ಅದಕ್ಕೆ ಮನುಷ್ಯ ಒಂದಿಷ್ಟು ದುಡಿಬೇಕು. ಬದುಕಿಗೆ ಏನು ಬೇಕು ಅದನ್ನು ದುಡಿಮೆಯಿಂದ ಸಂಪಾದನೆ ಮಾಡಬೇಕು, ಗಳಿಸಬೇಕು, ಆನಂದವಾಗಿರ್ಬೇಕು, ಚಲೋ ಮನಿ ಕಟ್ಟಬೇಕು, ಹೆಂಡತಿನ ಪ್ರೀತಿಸ್ಬೇಕು, ಮಕ್ಕಳನ್ನ ಮೋಹಿಸ್ಬೇಕು, ಚಿನ್ನ ಬೆಳ್ಳಿ ಹಾಕೊಂಡು ಆನಂದ ಪಡಬೇಕು. ಬಂಗಾರ ಅದು ಕೆಟ್ಟದ್ದಲ್ಲ, ಹಾಕೊಂಡು ಆನಂದ ಪಡಬೇಕು. ಬಂಗಾರ ಕೆಟ್ಟದ್ದಲ್ಲ, ಮಜಾ ಮಾಡೋದು ಕೆಟ್ಟದ್ದಲ್ಲ. ಆದ್ರೆ ಮಜಾ ದಾರಿ ತಪ್ಪಿ ಹೋಗಬಾರ್ದಷ್ಟ. ಮಜಾ ದಾರಿ ನಿಮ್ ಮಜಾ ಅಂದ್ರೆ ಬೇರೆ ಇರ್ತವ, ಮತ್ತ ಆ ಮಜಾ ಹೇಳಕತ್ತಿಲ್ಲ ನಾನು. ಬದುಕಿನ ಮೊದಲು ಆನಂದ ಪಡೋದು, ಬದುಕು ಆನಂದ ಪಡೋದು. ಬದುಕು ಬಂದಿದ್ದೇ ಅನುಭವಿಸ್ಬೇಕು ಮನುಷ್ಯ. ಸಂಪತ್ತದಂದ್ರೆ ಹಾಕೊಂಡು ಹೆಮ್ಮೆ ಪಡಬೇಕು. ನನ್ನ ಕಡೆ ಬಂಗಾರ ಐತೆ ಅಂತ ತಿಳ್ಕೊಂಡು ಬಂಗಾರ ಹಾಕೊಂಡು ಬಂಗಾರ ಇಲ್ಲದವ್ರಿಗೆ ಭಯಕ್ಕೆ ಹೋಗಬಾರ್ದಷ್ಟ. ಗರತಿ ಹೇಳಿಲ್ಲ, ಬಂಗಾರ ಬಳಿ ತೊಟ್ಟು ಬಡವರನ ಬೈಬೇಡ.
ಮಧ್ಯಾಹ್ನದ ಬಿಸಿಲು ಹೊರಳುವುದು ತಡವಿಲ್ಲ. ಅದಕ್ಕೆ ಮನುಷ್ಯ ಮೊದಲು ದುಡಿಮೆಯಿಂದ ಸಂಪಾದನೆ ಮಾಡು. ನೋಡ್ರಿ, ಚಂದಂಗ ತಿಳ್ಕೊಡ್ರಿ. ಎಷ್ಟು ಚಲೋ ಹೇಳಕ್ ಹೇಳ್ಯಾರ ಶರಣರಂದ್ರ, ಮೊದ್ಲೇ 8 ತಾಸು ದುಡಿಪ. ದುಡ್ದಿ ಸಂಪತ್ತು ಬಂತು, ಹೊಟ್ಟೆ ಗಿಟ್ಟು ಬಂತು, ಮೈಗ್ ಬಟ್ಟೆ ಬಂತು, ಸುಖ ಸಿಕ್ತು, ಎಲ್ಲ ಆತು. ಅದ್ರ ಬದುಕು ಸುಖವಾಗಿರ್ಬೇಕಲ್ಲ. ಗಳಿಸಿದ ಸಂಪತ್ತು ಮಾತ್ರ ಬದುಕಿಗೆ ಸುಖವನ್ನ ಕೊಡಂಗಿಲ್ಲ. ಬದುಕು ಆರೋಗ್ಯದಿಂದ ಇರ್ಬೇಕಲ್ಲ. ಆ ಬದುಕು ಆರೋಗ್ಯದಿಂದ ಇರಬೇಕು ಅಂತಂದ್ರ ಹಣದಿಂದ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಿನದ 2ನೇ 8 ಗಂಟೆಯನ್ನ ನಿದ್ರೆಯನ್ನ ಮಾಡು. ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. 8 ಗಂಟೆ ದುಡಿ, 8 ಗಂಟೆ ನಿದ್ರೆ ಮಾಡ. ಆರಾಮ್ ಬದುಕಂದ್ರೆ ನಿದ್ರೆ ಮಾಡಿದಾಗ ಮಾತ್ರ ಬದುಕು ಸುಖವಾಗಿರ್ತದೆ. ಹುಟ್ಟಿದ ಮಗು 18ರಿಂದ 20 ಗಂಟೆ ತಾಸು ನಿದ್ದೆ ಮಾಡ್ತದ. 10-12 ವಯಸ್ಸಿನ ಹುಡುಗ 14ರಿಂದ 16 ತಾಸು. 20 ವರ್ಷದ ಹುಡುಗ 6ರಿಂದ 8 ತಾಸು ಮಿನಿಮಮ್ ಮಾಡ್ಬೇಕು ನಿದ್ರೆ ಮಾಡು. ಆ ನಿದ್ರೆ ನಿನಗ ಬದುಕಿಗೆ ಸುಖ ಕೊಡ್ತದ. ಕೆಲವು ಜನ ದುಡಿತಾವ್. ಎಷ್ಟು ದುಡಿತಾವ್ ಗೊತ್ತರೆ? ನಿದ್ರಿಲ್ಲ, ಪಟ್ಟಿಗೆ ಹಿಟ್ಟಿಲ್ಲ, ತಿನ್ನೋದಿಲ್ಲ, ಖಬರಿರಂಗಿಲ್ಲ, ದುಡಿಯೋದ ಬಾಯಿ ತುಂಬ ಗುಟ್ಕ ತುಂಬ್ಕೋದು, ದುಡಿಯೋದು ಅಲ್ಲ. ಹಾಗಲ್ಲ, ಆರೋಗ್ಯನೂ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಶರಣರು ಹೇಳಿದ್ರು, 2ನೇ 8 ಗಂಟೆಯನ್ನ ನಿದ್ರೆ ಮಾಡು. ಆಯುಷ್ಯು 10 ರಾತ್ರಿಗೆ ಹೋತು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಎಷ್ಟು ಚಲೋ ಯಾರು ನೋಡ್ರಿ ದಾಸರು. ಆಯುಷ್ಯ 10 ಅಂದ್ರೆ 10 × 10 100 ಆತಿಲ್ವ? ಯಾರು ಬದುಕ್ತಾರ 100 ವರ್ಷ? ಈಗ ಮೊದ್ಲವ್ರು ಬದುಕ್ತಿದ್ರಿ, ಈಗ ಎಲ್ಲಿಗೆ ಬಂದದ್ರಿ? 50 ಗ್ಯಾರಂಟಿ ಇಲ್ಲ ಈಗ. ಅದು ಗ್ಯಾರಂಟಿ ಇಲ್ಲ. ಅವ್ ದೇವ್ರ 100 ಕೊಟ್ಟ ಬೆನ್ನ ಮೇಲೆ ನೋ ಗ್ಯಾರಂಟಿ ಅಂತ ಸೀಲ್ ಹಾಕಿದ. 50 ಇಲ್ಲೀಗ. ಯಾಕೆ? ನಮ್ ಬದುಕು ಹಂಗಾಗ್ಬಿಟ್ಟದ. ಹಿಂದಿ ಕವಿ ಬಹಳ ಚಂದ ಹೇಳ್ತಾನ ಒಂದ್ ಕಡೆ, ಸೋಮವಾರ ಉಡ್ತೀಯ, ಮಂಗಳವಾರ ಮದುವೆ ಆಗ್ತೀಯ, ಬುಧವಾರ ಸಂಸಾರ ಮಾಡ್ತೀಯ, ಗುರುವಾರ ಮಕ್ಕಳು ನಡಿತೀಯ, ಶುಕ್ರವಾರ ಜಡ್ಡಿಗೆ ಬೀಳ್ತೀಯ, ಶನಿವಾರ ಅಡ್ಮಿಟ್ ಆಗ್ತೀಯ, ರವಿವಾರ ಸ್ಮಶಾನದಾಗ ಕೂಡ್ತೀಯ. ಅಂದ್ರ ಬದುಕಿನ ಕ್ಷಣ ಹೇಳ್ತಾನ. ಬದುಕು ಎಷ್ಟು ಕ್ಷಣಕ್ಕೆ ಆಗ್ಯದ ಅಂತದ್ ಹೇಳ್ತಾನ. ಇಂಥದ್ರೊಳಗೆ ಬದುಕನ್ನ ಸಾರ್ಥಕ ಮಾಡಿಕೋಬೇಕು. ಹಿಂದಿತ್ತು ಆಯುಷ್ಯ 10-100 ವರ್ಷ ಇತ್ತು. ರಾತ್ರಿಗೆ ಹೋತು 50, ನಿದ್ದೆ ಮಾಡಕ್ 50 ವರ್ಷ ಕಳೆದು ಬಿಟ್ನಿ ಅನ್ನೋಂಗಿಲ್ಲ. 50 ವರ್ಷ ಚಂದ ಬದುಕಬೇಕಂದ್ರೆ 50 ವರ್ಷ ನಿದ್ದೆ ಮಾಡಬೇಕ. ರಾತ್ರಿಗೆ ಹೋತು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಪ್ರಾಯಕ್ಕೆ 20, ಯೌವನ 20 ವರ್ಷ ಇರ್ತದ. ಈ ಯೌವನ ಇದ್ದಾಗ ಅದೇನ್ ಬಿಸಿ ರಕ್ತ ಅಂತ ಕರಿತೀವಲ್ಲ, ಅವಾಗ ದೇವ್ರು ಗೊತ್ತಿರಂಗಿಲ್ಲ, ಧರ್ಮನು ಗೊತ್ತಿರಂಗಿಲ್ಲ, ಅವನು ಗೊತ್ತಿರಂಗಿಲ್ಲ, ಅಪ್ಪನು ಗೊತ್ತಿರಂಗಿಲ್ಲ. ಅದ್ರಾಗ ಕಿಶೆದಾಗ 4 ರೊಕ್ಕ ಇತ್ತಂದ್ರ ಎದ್ರಿಗೆ ಬರೋರು ಯಾರು ಖಬರೇ ಇರಂಗಿಲ್ಲ ಅಲ್ಲ. ಅದು ಒಳಗಿರ್ತದಲ್ಲ ಸಂಪತ್ತು. ಕುರುಡು ಕಾಂಚನ ಕುಣಿಯುತ್ತಲಿದೆ, ತಕ ತುಳಿಯುತ್ತಲಿದೆ, ಕಾಲಿಗೆ ಹಾಡಂಗಿಲ್ಲ ದರವೇಂದ್ರಿ ಅವ್ರು. ಹಂಗ ಪ್ರಾಯದ 20 ವರ್ಷಕ್ಕ ಆ ಪ್ರಾಯದ ಸಮಯದಲ್ಲಿ ಮಾಡಿದ ತಪ್ಪುಗಳ ಗಾಯ ಆಗಿರ್ತದಲ್ಲ, ಆ ಗಾಯ ಅಳಿಸ್ಕೋಕ 30 ವರ್ಷ ಬೇಕಂತ ನೋಡ್ರಿ. ಹಂಗೆ ದಾಸರು. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಅದಕ್ಕೆ ಮನುಷ್ಯ ಬದುಕ ಆರೋಗ್ಯದಿಂದ ಇರಾಕ 2ನೇ 8 ತಾಸು ದುಡಿ, ಇದು ನಿದ್ದೆ ಮಾಡು. ಈಗ ಅರ್ಥ ಆತ ನಿಮಗ? 8 ತಾಸು ದುಡಿದ್ರೆ 8 ತಾಸು ನಿದ್ದೆ ಮಾಡಿದ್ರು, ಗೊರಕೆ ಹೊಡೆದ್ರಿ, ಬದುಕು ಸಂತೃಪ್ತಿ ಆಯ್ತು, ಬದುಕು ಆರೋಗ್ಯದಿಂದ ಕೂಡ್ತು. ಇನ್ನು ಬದುಕಿನೊಳಗೆ ಸಂಪತ್ತಿದ್ರೆ ಸಾಲದು, ಬದುಕು ಆರೋಗ್ಯದಿಂದ ಇದ್ರೆ ಮಾತ್ರ ಸಾಲದು. ಬದುಕು ಮುಕ್ತಿ ಆಗಬೇಕಲ್ಲ. ಆ ಬದುಕು ಮುಕ್ತಿ ಆಗಬೇಕು ಅಂದ್ರ 3ನೇ 8 ಗಂಟೆಯನ್ನ ಆಧ್ಯಾತ್ಮ ಮಾಡು ಅಂದ್ರು. ಆಧ್ಯಾತ್ಮ 3ನೇ 8 ಗಂಟೆ. ಇದಕ್ಕೆ ಚಪ್ಪಾಳೆ ಹೊಡೆಯಂಗಿಲ್ಲ, ನನಗೆ ಗೊತ್ತೈತಿ. ನೀವು 8 ಗಂಟೆ ಅಧ್ಯಾತ್ಮ ಮಾಡಿದ್ರಿ ಅಜ್ಜಾರ, ತಲೆ ಕೆಟ್ಟೈತೆ ನಿಮಗೆ. ನೀವೇನೋ ಮಠದಾಗಿರ್ತೀರಿ, ರುದ್ರಾಕ್ಷಿಗೆ ಹೋಗಿ ಕೂತಿರ್ತೀರಿ, ನಿಮ್ಗೆ 8 ತಾಸು ಮಾಡಕ್ಕಾಗಂಗಿಲ್ಲ, ನಮಗೆಲ್ಲ ಆಗತ್ತೆ ಈಗ ಅಂತಂತೀರಿ ನೀವು. ಒಳ್ಳೆ 8 ತಾಸು ಅಧ್ಯಾತ್ಮ ಶಿವ ಅನ್ನೋದೇನ್ರಿ?
ಕಷ್ಟದ ಕೆಲಸ. ಅದಕ್ಕೆ ಶರಣರು ಹೇಳಿದ್ರು, ಕನ್ಸೆಷನ್ 8 ತಾಸು ಆಗಂಗಿಲ್ಲಲ್ಲಪ್ಪ ನಿನಗೆ, 8 ನಿಮಿಷ ದೇವರಿಗೆ 8 ನಿಮಿಷ ಮೀಸಲಾಗಿಡಬೇಕಲ್ಲ. 8 ನಿಮಿಷ ಶಿವ ಅಂತ ದೇವರ ಸಂಪತ್ತನ, ದೇವರ ಸತ್ಸಂಗವನ್ನ ನೀ ಮಾಡದೆ ಹೋದ್ರೆ ಮತ್ತೆ ಬದುಕು ಮುಕ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅದ? ಅದಕ್ಕೆ ಕೊನೆ ಪಕ್ಷ 8 ನಿಮಿಷ ಭಗವಂತನ ಸ್ಮರಣೆ ಮಾಡು. ಅದು ಆಗಲ್ಲ ಇವತ್ತ. ಇನ್ನು ಕನ್ಸೆಷನ್ ಕೊಡ್ತೀವಿ ನಿಮಗೆ 8 ಸೆಕೆಂಡ್, 8 ನಿಮಿಷ, 8 ಸೆಕೆಂಡು, 8 ತಾಸು ಮುಖ್ಯ ಅಲ್ಲ. ಶಿವ ಅನ್ನಕ್ಕೆ ಒಂದು ಕ್ಷಣ ಸಾಕು. ಆದ್ರೆ ಶಿವ ಎಷ್ಟು ಅಂದಿವೆ ಅನ್ನೋದಲ್ಲ, ಶಿವ ಅನ್ನೋದ್ರೊಳಗೆ ನಾವು ಅದಿವ ಇಲ್ಲೋ ಅನ್ನೋದು ಬಹಳ ಮುಖ್ಯ ಆಗ್ತದ. ಶಿವ ಅನ್ನೋದ್ರೊಳಗೆ ನೀನು ಇದ್ದ ಅಂದಿ ಅಂದ್ರೆ ಒಂದೇ ಸಲ ಶಿವನಾಮ ಸ್ಮರಣೆ ಭಗವಂತನ ಪಾದಕ್ಕೆ ಅರ್ಪಣ ಆಗ್ತದ. ಅದಕ್ಕೆ ಶಿವ ಅನ್ನೋದ್ರೊಳಗೆ ಇರಬೇಕು, ನಾವು ಒಂದಿಷ್ಟು ಇರ್ಬೇಕಂದ್ರ ನಮ್ಮ ಮನಸ್ಸಲ್ಲಿ ಇರ್ಬೇಕು, ಅಲ್ಲಿರ್ಬೇಕು. ಅದ್ರ ಜೊತೆಗೆ ಕೈ ಜಗಲಿ ಮ್ಯಾಗಿನ ದೇವ್ರಿಗೆ ಬೂದಿ ಕಟ್ಟಿ ಬೆಳಗ್ತದ. ಟೈಮ್ ಆತ, ಇಡ್ಲಿ ಆತನ, ಭಾಷೆ ಆತನ ಅಂತ ಬಾಯಿ ಕೇಳಕತ್ರ. ಅದಕ್ಕೆ ಬದುಕುವ ಕಲೆಯನ್ನ ಕರಗತ ಮಾಡಿಕೊಂಡು ಬದುಕಿದವನ ಬದುಕು ಸಾರ್ಥಕ ಆಗ್ತದ. ಆ ಬದುಕುವ ಕಲೆಯನ್ನ ಕಲಿಸುವ ಸಲುವಾಗಿ ನಮ್ಮ ಹಿರಿಯರು ಗುಡಿ, ಮಠ, ಮಂದಿರ, ಸತ್ಸಂಗ, ಸಚ್ಚಿಂತನದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ರು ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಸಾಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚು ಮಾತನಾಡೋದು ಬೇಡ. ಆಗ್ಲೇ 40 ನಿಮಿಷ ಆತ್ನ ಮಾತಾಡ್ತಾ ಚಲೋ ಗುಡಿ ಕಟ್ಟೀರಿ. ನಮ್ಮ ಸಂಕಲೂರ್ ಸರ್ ಬಹಳ ಖುಷಿ ಪಟ್ರು. ಯಾರ ಹೆಸರು ಹಾಕಿಲ್ಲ, ನಾನು ನೋಡಿದೆ ಹಿಂಗ ಬಂದ ಹಿಂಗೊಮ್ಮೆ ತಿರಿ ನೋಡಿದೆ. ನಾವು ಇಲ್ಲಿ ಏನಿರ್ತದ, ಬಾಳ್ ಹುಚ್ಚಿದ ಕಲ್ಪನಾ. ಎಲ್ಲ ಅಧ್ಯಕ್ಷನ್ ಕರಿಬೇಕು, ಪದಾಧಿಕಾರಿ ಕರಿಬೇಕು, ಎಲ್ಲರಿಗೂ ಮಾಲಿ ಹಾಕ್ಬೇಕು. ಒಬ್ರು ಮಾಲಿ ಬಿತ್ತು ಅಂದ್ರೆ ಸ್ಟೇಜ್ ಹಿಂದ ಜಗಳ ಶುರು ಆಗಿರ್ತಾವ, ಯಾರ ಮರ್ತಾರ. ಅದೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವ ಸಾರವನ್ನು ಸಾರಿದಿರಲ್ಲ. ನಿಜಕ್ಕೂ ಶಿವಾನಂದ ಬಡಾವಣೆಯ ಜನಗಳ ಮನಸ್ಸು ಮತ್ತೊಂದು ಬಡಾವಣೆಗೆ ಮಾರ್ಗದರ್ಶನ ಇದೆ. ಕರೆ ಇದಕ್ಕೆ ಅಪರೂಪ ಇಂಥವೆಲ್ಲ ನೋಡೋದು. ಚಲೋ ಗುಡಿ ಕಟ್ಟಿದ್ದೀರಿ, ಬಹಳ ಸಂತೋಷ. ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡಿದ್ದೀರಿ. ದುರ್ಗೆ ಬಗ್ಗೆ ಮಾತಾಡಬೇಕಾಗಿತ್ತು, ನಾನು ಬಹಳ ಸಮಯ ಇಲ್ಲ. ದುರ್ಗೆ ಅಂದ್ರೆ ಬಹಳ ಅದ್ಭುತ. ಇನ್ನೊಮ್ಮೆ ಯಾವಾಗರ ಸಮಯ ಸಿಕ್ಕಾಗ ನೋಡೋಣ. ಆ ದುರ್ಗಾದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ್ದೀರಿ, ಬಹಳ ಸಂತೋಷ. ಎಲ್ರು ನಿಮ್ಗೆ ಏನೇನು ನಿಗ್ತದೆ ಎಲ್ರೂ ಕಾಣಿಕೆಯನ್ನು ಕೊಟ್ಟಿದ್ದೀರಿ. ನಮ್ಮವುಗಳು ಚೆನ್ನಾಗಿ ಮಾಡಿದ್ದಾರೆ. ಬೆಳಿಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಈಗ ಧರ್ಮ ಸಭೆ ಮಾಡಿದ್ದೀರಿ. ಕೊನೆಯದಾಗಿ ಒಂದು ಹೇಳ್ತೇನೆ, ನೀವೇನು ಮಾಡಿದ್ರೆ ಚಿಂತಿಲ್ಲ, ದೇವರಿಗೆ ಕೈ ಮುಗಿದಿದ್ರೆ ಚಿಂತಿಲ್ಲ, ಊದಿನ ಕಡ್ಡಿ ಬೆಳೆದಿದ್ರು ಚಿಂತಿಲ್ಲ, ದೇವಸ್ಥಾನಕ್ಕೆ ಬರೆದಿದ್ರು ಚಿಂತಿಲ್ಲ. ಒಂದು ಅಂದ್ರಿ ಏನು, ನಂದು ನನಗಿರ್ಲಿಯಪ್ಪ, ನಿಂದು ನಿನಗಿರ್ಲಿ ಅನ್ನೋದನ್ನು ಕರಗತ ಮಾಡಿಕೊಡ್ರಿ. ಅದರೊಳಗಿರೋ ಸುಖ ಬೇರೆ ಯಾವುದರಲ್ಲಿ ಇಲ್ಲ ಅಂತಕ್ಕಂಥ ಹಂಗೆ ಬದುಕ್ಬೇಕು ಮನುಷ್ಯ. ದೇವ್ರು ನನಗೇನು ಕೊಟ್ಟಾನ, ನಂದು, ನಿನಗೇನು ಕೊಟ್ಟಾನ, ನಿಂದು. ಮತ್ತು ನಂದು ನನಗೆ ಇರಲಿ, ನಿಂದು ನನಗ ಬರಲಿ ಅಂದ್ರೆ ತಾಪ ಶುರುವಾಗ್ತದ. ಆ ತಾಪ ಬರೋದು ಬೇಡ. ಅದಕ್ಕೆ ನಮ್ಮ ಸರ್ ಭಾಳ ಚಂದ ಹೋಗಿದ್ರು, ನಮ್ಮ ಮವುಗಳನ್ನ ಭಾಳ ಚಲೋ. ಅದಕ್ಕೆ ನಿಮ್ಗೆ ಧರ್ಮ ಪತ್ನಿಯರಂತಾರ, ಹೌದಿಲ್ಲ? ಧರ್ಮ ಪತ್ನಿಯರು ಅಲ್ಲಿ ಹಿಂದ್ ಕುಂತಾರಲ್ಲ, ಅವ್ರಿಗೆ ಯಾರು ಧರ್ಮ ಪತಿಗಳಂತಾರನ? ನಿಮಗ್ ಧರ್ಮ ಪತ್ನಿಯರಂತಾರ. ಎಲ್ಲರಿಗೆ ಧರ್ಮ ಪತ್ನಿಯರ ಅನ್ನಂಗಿಲ್ಲ. ಮತ್ತ ತಾಳಿ ಕಟ್ಟಿದ ತಕ್ಷಣ ಅವ್ರ ಧರ್ಮ ಪತ್ನಿಯರ್ ಆಗಂಗಿಲ್ಲ. ಯಾರಿಗ್ ಧರ್ಮ ಪತ್ನಿಯರಂತಾರ ಹೇಳೇನು? ಹೇಳ್ತೀರಿ, ನೀವ ತಿಳ್ಕೊಡ್ರಿ, ನೀವು ಹಂಗದಿರಿಲ್ಲ ಅಂತ ಹೇಳಿ ನಾನೇ ಕೆಟ್ಟಲ್ಲಿ. ಯಾರಿಗ್ ಧರ್ಮ ಪತ್ನಿಯರಂತಾರಂದ್ರ, ತಾನು ಧರ್ಮದ ಮಾರ್ಗದಲ್ಲಿ ನಡಿಬೇಕು, ಗಂಡನನ್ನೂ ಧರ್ಮದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು, ಅಂಥವಳಿಗೆ ಧರ್ಮ ಪತ್ನಿಯರಂತಾರ. ಅಂಥವಳಿಗೆ ಧರ್ಮ ಪತ್ನಿ. ನೀ ಏನಾರ ಮಾಡು, ನನಗೊಂದು ಚಪ್ಲಾರ ತಂದು ಹಾಕನ್ನೋರಿಗೆ ಧರ್ಮ ಪತ್ನಿಯರ ಅನ್ನಂಗಿಲ್ಲ. ಅದಕ್ಕೆ ಧರ್ಮ ಉಳಿದಿದ್ದೆ ನಿಮ್ಮಿಂದ. ಅದನ್ನ ಅವ್ರು ಹೇಳಿಬಿಟ್ರು ಸರ್ ಆಗ್ಲೇ, ಧರ್ಮ ಉಳಿದಿದ್ದೇನೆ ನಿಮ್ಮಿಂದ. ಇಂಥ ಅದ್ಭುತ ಕಾರ್ಯಕ್ರಮ ನೀವು ಮಾಡಿದಿರಿ, ಮಾಡ್ರಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹಾರೈಕೆಯನ್ನು ಕೊಟ್ಟು, ಈ ಕಾರ್ಯಕ್ರಮ ಎಂದೋ ಡೇಟ್ ಫಿಕ್ಸ್ ಆಗಿತ್ತು, ಮಳಿರಾಯನ ಕಾಲಕ್ಕೆ ಮುಂದೆ ಹೋಯ್ತು. ಇವತ್ತು ಹಾಕಿದ್ರು. ನನಗೆ ಇವತ್ತು ಬರಕ್ ಆಗದೆ ಇರದೆ ಆಗುವಂತ ಸ್ಥಿತಿ ಇತ್ತು. ಆದ್ರೂ ಯಾಕೋ ಬರ್ಬೇಕನ್ನಿಸ್ತು. ಮತ್ತೆ ಎಲ್ಲಿಂದ ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ಹಾಜರಿ ಪಟ್ಟೆ. ನಮ್ಮ ಸಂಕಲೂರ್ ಸರ್ ಬಂದಿದ್ದಾರೆ, ನಮ್ಮ ವಿಜಯನ ಬಂದಾನೆ. ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಭಾಳ ಚಲೋ ಮಾಡಿದ್ದೀರಿ, ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಮಾತಿಗೆ ಇಲ್ಲಿ ಸೇರಿ